ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನವರಾತ್ರಿ ಮೊದಲನೇ ದಿನ ಶುರುವಾಯಿತು. ಸೊ ಇವತ್ತು ಮೊದಲನೇ ದಿನ ಬಂದು ಯೆಲ್ಲೋ ಕಲರ್ ಡ್ರೆಸ್ ಅಲ್ವಾ. ಸೊ ನಾನು ಹಾಗಾಗಿ ನನ್ನ ಹತ್ರ ಇತ್ತು ಈ ಕಲರ್ ಡ್ರೆಸ್ಸು. ಸೊ ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ಅದೇ ಕಲರ್ ಡ್ರೆಸ್ನ ಹಾಕ್ಕೊಂಡು ಪೂಜೆ ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ. ಸೊ ಪೂಜೆ ಮಾಡಲಿಕ್ಕೆ ಎಲ್ಲ ಹೂವೆಲ್ಲ ನೈಟ್ ಕಟ್ಟಿಟ್ಟಿದ್ದೆ. ಇವಾಗ ಹೂವೆಲ್ಲ ಹಾಕಿ ಅರಿಶಿನ ಕುಂಕುಮ ಗಂಧ ಎಲ್ಲ ಇಟ್ಟು ಪೂಜೆ ಮಾಡಬೇಕು. ಮೊದಲಿಗೆ ನಾನಿಲ್ಲಿ ಅಖಂಡ ದೀಪನ ಹಚ್ಚಲಿಕ್ಕೆ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಮಣೆನ ಚಿಕ್ಕದ ಮಣೆ ತೊಗೊಂಡು ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟು ಅದಕ್ಕೆ 3 ಬಕ್ಸೆವಷ್ಟು ಅಂದರೆ 3 ಹಿಡಿಯುವಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ. ಆ ಅಕ್ಕಿ ಮೇಲೆ ಓಂ ಅಂತ ಬರೆದ್ಬಿಟ್ಟು ಅಥವಾ ಸ್ವಸ್ತಿಕ್ ಎರಡರಲ್ಲಿ ಯಾವುದಾದ್ರು ಒಂದು ಬರಿಬೇಕು. ಸೊ ಬರೆದ್ಬಿಟ್ಟು ನಾನಿಲ್ಲಿ ದೀಪಕ್ಕಾಗಲೇ ಅರಿಶಿನ ಹಚ್ಚಿಟ್ಟಿದ್ದೆ ಅಲ್ವಾ. ಸೊ ಅರಿಶಿನ ಕುಂಕುಮನ ಹಾಕ್ತಾಯಿದ್ದೀನಿ. ಸೊ ಇದಕ್ಕೆಲ್ಲ ಅರಿಶಿನ ಕುಂಕುಮನ ಹಚ್ಚಿ ಪೂಜೆ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ. ಇವತ್ತು ಬೆಳಗ್ಗೆ ಟಿಫನ್ ಮಾಡೋಕ್ಕಿಂತ ಮುಂಚೆನೇ ಸೊ ಹಬ್ಬನೇ ಪೂಜೆ ಮಾಡಿ ಹಾಗೆ ಹಬ್ಬ ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊಂಬರೋಣ ಅಂತ ಸ್ವಲ್ಪ ಬೇಗನೆ ಎದ್ದಿದ್ದೆ. ಮಿಷ್ಟಿಗೆ ಸ್ಕೂಲಿಗೆ ಹೆಂಗಿದ್ರು ರಜೆ ಇದೆ, ಇನ್ನು 10 ಗಂಟೆವರೆಗೂ ಟೈಮ್ ಇರುತ್ತಲ್ವ, ಅಷ್ಟೊತ್ತಿಗೆ ಟಿಫನ್ ಮಾಡಿದ್ರೆ ಆಯಿತು ಅಂತ ಮೊದಲಿಗೆ ನಾನಿಲ್ಲಿ ದೀಪಕ್ಕೆ ಅರಿಶಿನ ಕುಂಕುಮ ಹಚ್ಚಿ, ಸೊ ಇದು 9 ದಿನ ಉರಿಬೇಕಲ್ವ, ಹಾಗಾಗಿ ದೊಡ್ಡದು ಬತ್ತಿನ ತೊಗೊಂಡಿದ್ದೀನಿ. ಸೊ ಇದನ್ನು ನೋಡಿ ಇಷ್ಟು ಉದ್ದ ಇರಬೇಕು. ಇದಕ್ಕಿನ್ನ ಸಾಕಾಗಲಿಲ್ಲ ಅಂದರೆ ನೀವು ಮಧ್ಯದಲ್ಲಿ ಬೇಕಿದ್ದರೆ ಇನ್ನೂ 2 ಇದೇ ಥರದ್ದು ಮಾಡಿಕೊಂಡು ಅದ್ರ ಮೇಲೆ ಇಟ್ಟರೆ ಅದು ಹಂಗೆ ಹತ್ಕೊಳ್ಳುತ್ತೆ. ಸೊ ಅದ್ರ ಜೊತೆಗೇ ಉರಿಯುತ್ತೆ. ಇದು ಆಗುತ್ತೆ ಆಲ್ಮೋಸ್ಟು. ನಾನು ವರ್ಷ ಇದೇ ಥರ ಈ ಮಾಮೂಲಿ ನಾರ್ಮಲ್ ಬತ್ತಿ ಬರುತ್ತಲ್ವ ಅದೇ ಥರದ್ದು 3 ಲೆಂತ್ ಇರೋ ಥರದ್ದು ತೊಗೊಂಡ್ರೆ ಆಗೋಗುತ್ತೆ. ಇದು ಹೆಚ್ಚು ಕಡಿಮೆ ಈ ದೀಪ ಒಂದು 250 ಗ್ರಾಮ್ ಅಷ್ಟು ಆಯಿಲ್ ಹಿಡಿಯುತ್ತೆ. ಸೊ ಇದು ಒಂದು ದಿನ ಫುಲ್ ನೆಕ್ಸ್ಟ್ ಡೇ ನಾಳೆ ಈವ್ನಿಂಗ್ವರೆಗೂ ಆಗುತ್ತೆ ಇದು. ಸೊ ಇದಕ್ಕೆಲ್ಲ ನಾನು ಅರಿಶಿನ ಕುಂಕುಮ ಹಚ್ಚಿ ಹೂವೆಲ್ಲ ಇಡ್ತಾಯಿದ್ದೀನಿ. ಸೊ ನಾವು ಒಂದು ಸಲ ಮೈಸೂರಿಗೆ ಹೋದಾಗ ಅಮ್ಮನವ್ರ ಫೋಟೋ ತೊಗೊಂಡು ಬಂದಿದ್ದೆ. ಸೊ ಅದು ಇತ್ತಲ್ವ, ಖುಷಿ ಆಯಿತು. ಅದನ್ನು ಅಲ್ಲೇ ಇಟ್ಬಿಟ್ಟು ದೀಪದ ಹಿಂದೆಗಡೆನೇ ಇಟ್ಟಿದ್ದೀನಿ, ಕಾಣಿಸ್ತಿದೆ ಅನ್ಕೋತೀನಿ. ಸೊ ಪೂಜೆ ಮಾಡೋಣ ಅಂತ ಹೂವೆಲ್ಲ ಇಟ್ಟು ರೆಡಿ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ದೀಪದ್ದೆಲ್ಲ ಆಯಿತು. ಹಾಗೆ ಫೋಟೋಗಳಿಗೂ ಸಹ ಹೂವೆಲ್ಲ ಮುಡಿಸ್ಬಿಟ್ಟು ಕಳಸ ಎಲ್ಲ ಚೇಂಜ್ ಮಾಡಿದ್ವಿ ಅಲ್ವಾ. ಸೊ ಹೂವೆಲ್ಲ ಮುಡಿಸಿ ರೆಡಿ ಮಾಡ್ಕೋತಾ ಇದ್ದೆ. ಬೆಳಗ್ಗೆನೇ ಬೇಗನೆ ಪೂಜೆ ಮಾಡ್ಬೇಕು ಅಂದ್ಕೊಂಡೆ. 5:30ಗೆ ಎದ್ರೂ ಟೈಮ್ 9 ಗಂಟೆ ಆಗೇ ಹೋಯ್ತು ನಾನು ಪೂಜೆ ಶುರು ಮಾಡಿ ಮುಗಿಸೋ ಅಷ್ಟೊತ್ತಿಗೆ. ಸೊ ಹೆಚ್ಚು ಕಡಿಮೆ 1.5 ಅವರ್ ಬೇಕಾಗುತ್ತಲ್ವ. ಸೊ ಹಾಗಾಗಿ ಅದಕ್ಕೆ ರಂಗೋಲಿ ಎಲ್ಲ ಹಾಕಿ, ಅದು ಬ್ಲ್ಯಾಕ್ ಕಲರ್ ಕಲ್ ಮೇಲೆ ರಂಗೋಲಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನನಗಿವಾಗ ಅನ್ನಿಸ್ತಾ ಇದೆ, ಫಸ್ಟು ವೈಟ್ ಕಲರ್ ಸ್ಲ್ಯಾಬ್ ಹಾಕ್ಸೋಣ ಅಂದ್ಕೊಂಡೆ, ಇವಾಗ ಅನ್ನಿಸ್ತು ಬ್ಲ್ಯಾಕೇ ಚೆನ್ನಾಗಿದೆ ಅಂತ. ಯಾಕೆಂದ್ರೆ ನಾವು ರಂಗೋಲಿ ಎಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನಿವಾಗ ನೀವು ಕೇಳ್ಬೋದು, ಇದೇನು ಇಲ್ಲೊಂದು ಏನು ಕಳಸ ಇಡ್ತಾ ಇದ್ದೀರಾ ಅಂತ. ಸೊ ಇದು ನಮ್ಮ ಮನೆ ಪೂಜೆ ಮಾಡಿಸಿ 48 ದಿವಸ ಆಯ್ತಲ್ವ. ಸೊ ಹಾಗಾಗಿ ಒಂದು ಕಳಸ ಉಡಬೇಕು ಅಕ್ಕಿಯಲ್ಲಿ ಅಂತ ಹೇಳಿದರು. ಹಾಗಾಗಿ ನೆನ್ನೆಗೆ 48 ದಿನ. ಸೊ ಅಮಾವಾಸ್ಯೆ ದಿನ ಅದು ಮಾಡೋದು ಬೇಡ ಅಂತ ಇವತ್ತು ನವರಾತ್ರಿ ಹೆಂಗಿರು ಸ್ಟಾರ್ಟ್ ಆಯ್ತಲ್ವ. ಸೊ ಅದ್ರ ಜೊತೆಗೇ ಒಂದು ಕಳಸ ಉಡಿ ಆಮೇಲೆ ಸಾಯಂಕಾಲ ಕದಲಿಸಿದ್ರೆ ಆಯಿತು ಅಂತ ರೆಡಿ ಮಾಡ್ಕೋತಾ ಇದ್ದೆ. ಅಕ್ಕಿ ಹಾಕ್ಬಿಟ್ಟು ಫಸ್ಟು ಬಾಳೆ ಎಲೆ ಇಟ್ಟು ಒಂದು ತಟ್ಟೆಗೆ ಅಕ್ಕಿ ಹಾಕ್ಕೊಂಡು ಸೇಮ್ ಸ್ವಸ್ತಿಕ್ ಬರೆದು ಹಂಗೆ ಅಕ್ಷತೆ ಹಾಕ್ಬಿಟ್ಟು ಒಂದು ಚೊಂಬಿಗೆ ತುಂಬ ನೀರಿಟ್ಟು ಅದಕ್ಕೆ ವಿಳ್ಯದೆಲೆ ಇಟ್ಟು ತೆಂಗಿನಕಾಯಿ ಇಟ್ಟು ಅದಕ್ಕೆ ಅಲಂಕಾರ ಮಾಡ್ತಾಯಿದ್ದೀನಿ. ಈ ಹಬ್ಬಗಳ ಟೈಮಲ್ಲಿ ಎಷ್ಟೇ ಬೇಗ ಎದ್ರೂ ಕೆಲಸಗಳು ನಿಧಾನಕ್ಕೆ ಆಗೋದು. ಸೊ ಕೊನೆಗೂ ಹೂವಿನ ಅಲಂಕಾರ ಎಲ್ಲ ಮುಗೀತು. ಹೊಸ್ಲಿಗೆ ಬಾಗಿಲಿಗೆ ಆಚೆ ಎಲ್ಲ ತುಳಸಿ ಗಿಡಕ್ಕೆಲ್ಲ ಹೂವು ಮುಡಿಸ್ಬಿಟ್ಟು ಬಂದು ದೀಪ ಹಚ್ಚೋಣ ಅಂದ್ಕೊಂಡು ಟೈಮ್ ನೋಡಿದೆ, ಆಗಲೇ 8:30 ಆಗಿತ್ತು. ಸೊ ಹೆಲ್ಪಿಗೆ ಅಂತ ಅಮ್ಮ ಇದ್ದರು. ಅಮ್ಮನೂ ಬೇಗ ರೆಡಿಯಾಗಿ ಒಬ್ಬಟ್ಟು ರೆಡಿ ಮಾಡ್ತಾಯಿದ್ರು ದೇವರಿಗೆ ನೈವೇದ್ಯ ಮಾಡಲಿಕ್ಕೆ ಅಂತ. ಸೊ ನಮ್ಮ ಮನೇಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕಿರೋ ಅಂಥದ್ದನ್ನು ನೈವೇದ್ಯ ಮಾಡಲ್ಲ, ಅಂದರೆ ಈ ದೇವ್ರಿಗೆ ಮಾಡುವಾಗ ಮಾತ್ರ. ಇವತ್ತು ಅಖಂಡ ದೀಪ ಹಚ್ಚಿರೋದ್ರಿಂದ 9 ದಿನವರೆಗೂ ಆ ಥರದ್ದು ಯಾವುದು ಮಾಡೋಕ್ಕೋಗಲ್ಲ. ಮಾಮೂಲಿ ಚಿತ್ರಾನ್ನ ಹಾಗೆ ಕಡಲೆಬೇಳೆ ಆ ಥರ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಒಗ್ಗರಣೆ ಮಾಡಿ ಇಡ್ತೀವಿ. ಅದು ಬಿಟ್ಟರೆ ಪುಳಿಯೋಗರೆ ಇಲ್ಲ ಅವಲಕ್ಕಿ ಜಾಸ್ತಿ ಮಾಡ್ತೀವಿ.
ಇಲ್ಲ ಪಾಯಸ ಈ ಥರದ್ದು ಮಾಡ್ಬೋದು. ಸೊ ಇವತ್ತು ನಮ್ಮಮ್ಮ ಇರೋದ್ರಿಂದ ಸ್ವಲ್ಪ ಬೇಗ ಹೆಲ್ಪ್ ಮಾಡಿದ್ರು ಅವರು ಅಡುಗೆ ಮಾಡಲಿಕ್ಕೆ ಅಂತ. ಸೊ ನಮ್ಮಮ್ಮ ಅಲ್ಲಿ ಒಬ್ಬಟ್ಟು ತೊಡ್ತಾ ಇದ್ದಾರೆ, ಈ ಕಡೆ ನಂದು ಪೂಜೆ ಶುರುವಾಯಿತು. ಸೊ ಪೂಜೆ ಶುರು ಮಾಡಿ ಅಷ್ಟೊತ್ತು ನಮ್ಮ ಮಿಸ್ಟಿನೂ ಎದ್ದು ರೆಡಿಯಾಗ್ಬಿಟ್ಟು ಬಂದಳು. ನನ್ನ ಮಗನೂ ಇವತ್ತು ಬೇಗ ಎದ್ದ. ಅವನಿಗೆ ನನ್ನ ಪಕ್ಕದಲ್ಲಿದ್ದರೆ ಮಾತ್ರ ಏನು ನಿದ್ದೆ ಬರೋವಂಥದ್ದು. ಸೊ ನಾನು ಬೇಗ ಎದ್ದಿದ್ದೆ ಅಲ್ವಾ, ಸೊ ಅವನು ಬೇಗ ಎದ್ಬಿಟ್ಟು ರೆಡಿಯಾಗಿ ಆಗಲೇ ಬಂದು ನಿಂತಿದ್ದಾನೆ ನಾನು ಬರ್ತೀನಿ ಅಂತ. ಅವ್ನಿಗೇನು ಗೊತ್ತಾ, ನಾನು ಮಂಗಳಾರತಿ ಈ ಥರ ಏನಾದ್ರು ಮಾಡ್ತಾಯಿದ್ರೆ ಅವ್ನು ತೊಗೋಬೇಕು ಮಂಗಳಾರತಿನ, ಅದು ತುಂಬ ಖುಷಿ ಅವನಿಗೆ. ಸೊ ಹೊಸ್ಲಿಗೆಲ್ಲ ಹೂವಿಟ್ಬಿಟ್ಟು ನಾನು ಇಟ್ಟಂಗೆ ನನ್ನ ಮಗ ತೆಗ್ದು ಹಾಕ್ತಾ ಇರ್ತಾನೆ. ನಮ್ಮ ಮನೇಲಿ ಇದೊಂದು ಸಮಸ್ಯೆ, ಎಷ್ಟು ಸಲ ಇಟ್ಟಿರ್ತೀನಿ ತಗೊಂಡೋಗಿ ಅಲ್ಲಿ ತುಳಸಿ ಗಿಡಕ್ಕೆಲ್ಲ ಏನು ಜಿಗ್ಲಿ ಹಾಕ್ತಾ ಇರ್ತಾನೆ. ಸೊ ಹಂಗಾಗಿ ಅದನ್ನೇ ಹೇಳ್ತಾಯಿದ್ದೆ ತೆಗಿಬೇಡ ಅಂತ. ಸೊ ಹೊಸ್ಲಿಗೆಲ್ಲ ಹೂವಿಟ್ಟು ದೀಪ ಹಚ್ಬಿಟ್ಟು ಇವಾಗ ಪೂಜೆ ಮಾಡಬೇಕು. ನೋಡಿ ಅಮ್ಮನವ್ರಿಗೂ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಮುಡಿಸಿ, ಇವತ್ತು ಯೆಲ್ಲೋ ಕಲರ್ ಆಗಿರೋದ್ರಿಂದ ಮೊದಲನೇ ದಿನ ಏನು ಪೂಜೆ ಮಾಡಲಿಕ್ಕೆ ಒಂಥರ ಖುಷಿ. ಯಾಕೆ ಅಂದರೆ ಹೂಗಳು ಸಾಮಾನ್ಯ ರೆಡ್ಡು ಯೆಲ್ಲೋ ಇಂಥ ದಿನ ಸಿಕ್ಕಿದ್ರೆ ಹೂಗಳಿಂದನೇ ಇನ್ನು ಅಲಂಕಾರ ಮಾಡ್ಬೋದು. ಯೆಲ್ಲೋ ಕಲರ್ ಸೇವಂತಿಗೆ ಹೂವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ನಾವು ಪೂಜೆಗೆಲ್ಲ ಬಳಸಿದ್ರೆ ತುಂಬ ಚೆನ್ನಾಗಿರುತ್ತೆ. ರೋಸು ಅಷ್ಟೇ, ಅದಕ್ಕೆ ಹೇಳಿದ್ದು ರೆಡ್ಡು ಮತ್ತು ಯೆಲ್ಲೋ ಎರಡೂ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಇವತ್ತು ಯೆಲ್ಲೋ ದಿನ ಆಗಿರೋದ್ರಿಂದ ನಾನು ಸಾವಂತಿಗೆ ಹೂವಲ್ಲೇ ಜಾಸ್ತಿ ಅಲಂಕಾರ ಮಾಡಿದ್ದೆ. ಸೊ ಫೈನಲಿ ಪೂಜೆ ಮಾಡೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡಿದೆ. ಇಲ್ಲಿ ಅಖಂಡ ದೀಪನ ಒಂದು ಕಡೆ ಸೈಡ್ಗೆ ಹಾಕಿಟ್ಟಿದ್ದೀನಿ. ಅಂದರೆ ಡೈಲಿ ಇದು ಒರೆಸ್ಕೊಂಡು ಪೂಜೆ ಮಾಡಬೇಕಲ್ವ, ಸೊ ಹಾಗಾಗಿ ಅಲುಗಾಡಿಸ್ಬಾರ್ದು ಅಂತ ಒಂದು ಕಡೆ ಸೈಡ್ಗೆ ಇಟ್ಟಿದ್ದೀನಿ ಅಷ್ಟೇ. ಸೊ ನೋಡಿ ಈ ಕಡೆ ಕಾಣಿಸ್ತಿದೆ ಅನ್ಕೋತೀನಿ. ಸೊ ನಮ್ಮನೇಲಿ ಫೈನಲಿ ಪೂಜೆ ಮುಗೀತು. ಮೊದಲನೇ ದಿನ ದಸರಾ ನವರಾತ್ರಿ ಪೂಜೆ ಎಲ್ಲ ಆಯಿತು. ಹಾಗೆ ನೈವೇದ್ಯ ಕೂಡ ಮಾಡಿ ಅಮ್ಮ ಬಂದಿರೋದ್ರಿಂದ ಸ್ವಲ್ಪ ಬೇಗನೆ ಕೆಲಸ ಆಯಿತು. ನಾನು ಪೂಜೆಗೆ ರೆಡಿ ಮಾಡಿಕೊಂಡೆ. ಸ್ವಲ್ಪ ಅಡುಗೆ ನಮ್ಮಮ್ಮ ಮಾಡಿದ್ರು, ಬರೀ ಟಿಫನ್ ಆಗಿದ್ರೆ ನಾನೇ ಮಾಡ್ತಾಯಿದ್ದೆ. ಸೊ ಬೆಳಗ್ಗೆನೇ ಒಬ್ಬಟ್ಟು ನೈವೇದ್ಯ ಮಾಡಿಬಿಡೋಣ ಅಂದ್ಕೊಂಡು ಅದನ್ನು ರೆಡಿ ಮಾಡ್ಕೊಂಡ್ವಿ, ಇಲ್ಲಾಂದರೆ ಲೇಟ್ ಆಗುತ್ತೆ ಅಂತ. ನೋಡಿ ನನ್ನ ಮಗನೂ ಎದ್ದು ಬಂದಿದ್ದಾನೆ ಅಂದಲ್ವ, ಸೊ ಅವನು ಎದ್ದು ಬಂದು ಆಗಲೇ ಪೂಜೆ ಕೂತ್ಕೊಂಡಿದ್ದ. ಸೊ ಪೂಜೆ ಮುಗಿಸಿ ನೀವೆಲ್ಲ ಯಾವ ರೀತಿ ನಿಮ್ಮ ಮನೇಲಿ ಪೂಜೆ ಮಾಡಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.